ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಮಾತಾಡೋದು ತೆಲುಗಿನ ಬಹಳ ವಿಭಿನ್ನ ರಾವ್ ಬಹದ್ದೂರ್ ಸಿನಿಮಾ ಬಗ್ಗೆ. ಈ ಸಿನಿಮಾದಲ್ಲಿ ಹೀರೋ ವಿಲನ್ ಹೊಡೆದಾಡುವಂತ ಕಥೆ ಇಲ್ಲ. ಇದು ಮನಸ್ಸಿನೊಳಗಿನ ಭಯ, ಅನುಮಾನ ಮತ್ತು ರಹಸ್ಯಗಳ ಸುತ್ತ ನಡೆಯುವಂತ ಕತೆ. ಕತೆ ಶುರುವಾಗೋದು ಒಂದು ಹಳೆಯ ರಾಜ ಮನೆತನದಿಂದ. ಒಂದು ಕಾಲದಲ್ಲಿ ತುಂಬಾ ಶ್ರೀಮಂತ ಮತ್ತು ಪ್ರಭಾವಿ ಕುಟುಂಬ. ಆದ್ರೆ ಕಾಲ ಬದಲಾಗುತ್ತಾ ಆ ವೈಭವ ನಿಧಾನವಾಗಿ ಕಣ್ಮರೆ ಆಗ್ತಾ ಹೋಗುತ್ತೆ. ಆ ಕುಟುಂಬದ ವಾರಸುದಾರನೇ ರಾವ್ ಬಹದ್ದೂರ್. ಸೊ ರಾವ್ ಬಹದ್ದೂರ್ ಇನ್ನು ಹಳೆಯ ಕಾಲದಲ್ಲೇ ಬದುಕ್ತಾ ಇರ್ತಾನೆ. ತನ್ನ ಸುತ್ತ ನಡೆಯುವಂತ ಪ್ರತಿಯೊಂದು ವಿಷಯದ ಮೇಲೂ ಕೂಡ ಅವನಿಗೆ ಅನುಮಾನ. ಯಾರು ತನ್ನ ವಿರುದ್ಧ ಸಂಚು ಮಾಡ್ತಾ ಇದ್ದಾರೆ, ಯಾರು ತನ್ನನ್ನ ಮೋಸ ಮಾಡ್ತಾ ಇದ್ದಾರೆ ಅನ್ನೋಂಥ ಭಯ ಅವನನ್ನ ಕಾಡ್ತಾ ಇರುತ್ತೆ. ದಿನಗಳ ಕಳೆದಂತೆ ಅವನ ಜೀವನದಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಆರಂಭ ಆಗ್ತವೆ. ರಾತ್ರಿ ವೇಳೆ ವಿಚಿತ್ರ ಶಬ್ದಗಳು ಕೂಡ ಅವನಿಗೆ ಕೇಳಿಸ್ತಾ ಇರ್ತವೆ. ಅಪರಿಚಿತ ವ್ಯಕ್ತಿಗಳ ನೆರಳುಗಳು ಕೂಡ ಅವನಿಗೆ ಕಾಣಿಸ್ತಾ ಇರ್ತವೆ. ಕೆಲವೊಮ್ಮೆ ತನ್ನ ಎದುರೇ ನಡೆಯುವಂತ ಘಟನೆ ನಿಜವೋ ಅಥವಾ ತನ್ನ ಮನಸ್ಸಿನ ಕಲ್ಪನೆ ಎಂಬ ಗೊಂದಲ ಕೂಡ ಶುರುವಾಗುತ್ತೆ. ಒಂದು ಹಂತದಲ್ಲಿ ರಾವ್ ಬಹದ್ದೂರ್ ತನ್ನೊಳಗೆ ಯಾವುದೋ ಶಕ್ತಿ ಪ್ರವೇಶಿಸಿದೆ ಎಂದು ನಂಬಲು ಶುರು ಮಾಡ್ತಾನೆ. ಆದ್ರೆ ನಿಜವಾಗಿಯೂ ದೆವ್ವ ಇದೆಯಾ ಅಥವಾ ಅವನ ಮನಸ್ಸೇ ಅವನಿಗೆ ಆಟ ಆಡಿಸ್ತಾ ಇದೆಯಾ? ಇದೇ ಚಿತ್ರದ ದೊಡ್ಡ ಹೈಲೈಟ್ ಮತ್ತೆ ರಹಸ್ಯ ಮತ್ತೆ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಕತೆ ಮುಂದುವರಿತಾ ಇದ್ದಂತೆ ಅವನ ಭೂತಕಾಲದ ಅನೇಕ ರಹಸ್ಯಗಳು ಹೊರಬರ್ತವೆ. ರಾಜಮನೆತನದ ಒಳಗಿನ ದ್ರೋಹ, ಕುಟುಂಬದ ಗುಟ್ಟುಗಳು ಮತ್ತು ಅವನ ಜೀವನವನ್ನು ಬದಲಾಯಿಸಿದಂತ ಘಟನೆಗಳು ಒಂದೊಂದಾಗಿ ಬಹಿರಂಗ ಆಗ್ತಾವೆ. ಕೊನೆಗೆ ರಾವ್ ಬಹದ್ದೂರ್ ಎದುರಿಸ್ತಾ ಇರೋದು ನಿಜವಾದ ದೆವ್ವನ ಅಥವಾ ಅವನ ಅನುಮಾನ ಮತ್ತು ಭಯವೇ ಅವನ ದೊಡ್ಡ ಶತ್ರುನ ಅನ್ನೋದು ಚಿತ್ರದ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಈ ಸಿನಿಮಾದ ಟ್ಯಾಗ್ ಲೈನ್ ಕೂಡ ಅದನ್ನೇ ಹೇಳುತ್ತೆ, ಅನುಮಾನವೇ ದೊಡ್ಡ ದೆವ್ವ ಅಂತ. ಸೊ ಸತ್ಯದೇವ್ ಈ ಪಾತ್ರಕ್ಕಾಗಿ ಭಾರಿ ಮೇಕ್ ಓವರ್ ಮಾಡಿಕೊಂಡಿದ್ದಾರೆ. ನಿರ್ದೇಶಕ ವೆಂಕಟೇಶ್ ಮಹಾ ಈ ಚಿತ್ರವನ್ನು ಸೈಕಾಲಜಿಕಲ್ ಡ್ರಾಮಾ ಅಂತ ಹೇಳಿದ್ದಾರೆ. ಈ ಸಿನಿಮಾ ನೋಡಿದ್ರೆ ಹೇಗಿದೆ ಅಂತ ನೀವು ತಿಳಿಸಬಹುದು. ಇದೇ ರೀತಿ ವಿಷಯಗಳಿಗಾಗಿ ನಮ್ಮ ಚಾನಲ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.